ಎಲ್ಲ SSLC ಸೆಕೆಂಡ್ PU ಹಾಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು SSP ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಅಂತ ಕೇಳ್ತಿದ್ರೆ. ಹೌದು, SSP ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ನೀವು ಹೇಗೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು. ಸೊ ಜಸ್ಟ್ ನೀವು ಲಾಗಿನ್ ಆಗೋದ್ರಿಂದ ಹಿಡಿದ್ಬಿಟ್ಟು ನೀವು ಲಾಸ್ಟ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋವರೆಗೂ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಿರ್ತೀವಿ, ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಸೊ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿ ವಿಡಿಯೋನ ನೋಡಿಬಿಟ್ರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದರೆ ನಿಮಗೆ ಅಮೌಂಟ್ ಅನ್ನೋದು ಬರೋದಿಲ್ಲ. ಸೊ ಹಾಗೆ ಏನಾದರೂ ಜಾಸ್ತಿನೇ ಮಿಸ್ಟೇಕ್ ಆಯ್ತು ಅಂದರೆ ಅಪ್ಲಿಕೇಶನ್ ಅನ್ನೋದು ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ, ಯಾವ ವಿದ್ಯಾರ್ಥಿಗಳು ನಾಟ್ ಎಲಿಜಿಬಲ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡಿ. ನೆಕ್ಸ್ಟ್ ಬರುವಂಥ ಎಲ್ಲ ಸ್ಕಾಲರ್ಶಿಪ್ಗೂ ನಾನು ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಾಗಿ ನೀವು ಗೂಗಲ್ ಅಥವಾ ಕ್ರೋಮ್ಗೆ ಬಂದುಬಿಟ್ಟು ಸಿಂಪಲಾಗಿ SSP ಅಂತ ಸರ್ಚ್ ಮಾಡಿ. SSP ಅಂತ ಸರ್ಚ್ ಮಾಡಿದ್ರೆ SSP ಅಂತ ಸರ್ಚ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಈ ಥರ ನೋಡೋಕ್ಕೆ ವೆಬ್ಸೈಟ್ ಸಿಗುತ್ತೆ. ನೋಡ್ತಾ ಇರ್ಬೋದು SSP ಸ್ಕಾಲರ್ಶಿಪ್ ಇಲ್ಲಿ ಕಾಣ್ತಿದೆಯಲ್ಲ, SSP ಸ್ಕಾಲರ್ಶಿಪ್ ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ. ಸೊ ಆ ವೆಬ್ಸೈಟ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ವೆಬ್ಸೈಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಕಾಣ್ತಿದೆ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. 2026-27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. 2 ಆಪ್ಷನ್ ಇದೆ. ಸೊ ನೀವೇನಾದರೂ ಒಂದು ಸತಿನೂ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ, ನೀವು ಅಕೌಂಟೇ ಕ್ರಿಯೇಟ್ ಮಾಡಿಲ್ಲ SSP ಸ್ಕಾಲರ್ಶಿಪ್ಪಲ್ಲಿ, SSP ಸ್ಕಾಲರ್ಶಿಪ್ಗೆ ಈ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದಂದರೆ ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೊಸ ಖಾತೆಯನ್ನು ಸೃಜಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನ್ವಯ ಅಂತ ಇದೆ. ಮೆಟ್ರಿಕ್ ಪೂರ್ವ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳೇ ಆಗಿರ್ತಾರೆ ಮೆಟ್ರಿಕ್ ಪೂರ್ವ ಅಂದರೆ. ಸೊ ಮೆಟ್ರಿಕ್ ನಂತರದ ಅಂದರೆ ಈಗ ಫಸ್ಟ್ PU ಹಾಗೆ ಸೆಕೆಂಡ್ PU ಹಾಗೆ ಡಿಗ್ರಿ ಹಾಗೆ ಡಿಪ್ಲೊಮೊ 10ನೇ ತರಗತಿ ನಂತರದ ಎಲ್ಲ ವಿದ್ಯಾರ್ಥಿಗಳಿಗೂ ಸೊ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅಂತ ಕರೀತಾರೆ. ಸೊ ಎರಡಕ್ಕೂ ಅನ್ವಯ ಆಗುತ್ತೆ. ಸೊ ಇಬ್ಬರು ಕೂಡ ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದಾಗುತ್ತೆ, ಏನು ಚೇಂಜಸ್ ಇರಲ್ಲ. ಸೊ ಇಲ್ಲಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಾದ್ಮೇಲೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ತೋರಿಸ್ತಿದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು. ಸೊ ಈಗ ಮತ್ತೆ ಹೇಳ್ತಾ ಹೋಗ್ತೀನಿ. ಸೊ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು ಇರಬೇಕಾಗುತ್ತೆ. ಎಲ್ಲ ಕಡೆ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಸೇಮ್ ಇರಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಇದಿರುತ್ತೆ, ಆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎಲ್ಲ ಕಡೆ ಸೇಮ್ ಇರಬೇಕು. ಹಾಗೆ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇರಬೇಕು, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಲಿಂಕ್ ಆಗಿರಬೇಕು. ಸೊ ನೆಕ್ಸ್ಟ್ ವಿದ್ಯಾರ್ಥಿಯ ಇಮೇಲ್ ID ಇರಬೇಕು. ಸೊ ವಿದ್ಯಾರ್ಥಿ SSLC ನೋಂದಣಿ ಸಂಖ್ಯೆ ಇರಬೇಕು. ಸೊ ವಿದ್ಯಾರ್ಥಿ ಹೆಸರಿನಲ್ಲಿ ಇರುವ ಜಾತಿ ಆದಾಯ ಪ್ರಮಾಣ ಪತ್ರ ID ಸಂಖ್ಯೆ ಇರಬೇಕು. ಸೊ ವಿದ್ಯಾರ್ಥಿಯ ವಿಕಲಚೇತನನಾಗಿದ್ದರೆ ಅದರ ID ಚೀಟಿ ಏನಾದರೂ ಇರುತ್ತಲ್ಲ ಅದು ಇರಬೇಕಾಗುತ್ತೆ. ಸೊ ವಿದ್ಯಾರ್ಥಿಯ ವಾಸವಿರುವ ಜಿಲ್ಲೆ, ತಾಲೂಕು ಅಡ್ರೆಸ್, ಫುಲ್ ಅಡ್ರೆಸ್ ಅನ್ನೋದು ಬೇಕಾಗುತ್ತೆ. ವಿದ್ಯಾರ್ಥಿಯ ಕಾಲೇಜು ದಾಖಲಾತಿಯ ನೋಂದಣಿ ಸಂಖ್ಯೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಸ್ಟೆಲ್, ನೀವೇನಾದರೂ ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ಡೀಟೇಲ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇನೋ ಬೇಕಾಗುತ್ತೆ. ಸೊ ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಇದೆಯಲ್ಲ ಹೊಸ ಖಾತೆಯನ್ನು ಸೃಜಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿಲ್ಲ. ಸೊ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಕ್ರಿಯೇಟ್ ಅಕೌಂಟ್ ಖಾತೆಯನ್ನು ಸೃಜಿಸಿ ಅಂತ ತೋರಿಸ್ತಾ ಇರುತ್ತೆ. ಅಂದರೆ ನೀವು ಇಲ್ಲಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂದರೆ ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ನ ಇಲ್ಲೇ ಕ್ರಿಯೇಟ್ ಮಾಡಿಕೊಡುತ್ತೆ ಇದು. ಸೊ ವೆಬ್ಸೈಟಲ್ಲಿ ಸೊ ಇಂಟರ್ ದ ಸ್ಟೂಡೆಂಟ್ ಆಧಾರ್ ನಂಬರ್, ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಅಂದರೆ ನಿಮ್ಮ ಆಧಾರ್ ನಂಬರ್ನ ಇದ್ರ ಒಳಗಡೆ ಇಲ್ಲಿ ಬರಿಬೇಕಾಗುತ್ತೆ. ಸೊ ನೀವು ಒಂದು ಆಧಾರ್ ನಂಬರ್ನ ಬರೆದ್ಬಿಟ್ಟು ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಟ್ಟರೆ ಸೊ ನಿಮ್ಮ ಒಂದು ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ಗೆ OTP ಅನ್ನೋದು ಬರುತ್ತೆ. ಸೊ ಆ OTPನ ಹಾಕ್ಬಿಟ್ಟು ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ನಿಮ್ಮ ಈ ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ ಅನ್ನೋದು ಬರುತ್ತೆ. ಸೊ ಆ ಒಂದು ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಷ್ಟೇ ಅಕೌಂಟ್ನ ಕ್ರಿಯೇಟ್ ಮಾಡೋದು. ಇಷ್ಟೇ ಸಿಂಪಲ್ಲಾಗಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ.
ಸೊ ಈ ಥರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನೀವು 2026-27ನೇ ಸಾಲಿನ ಮೆಟ್ರಿಕ್ ನಂತರ ಅಕೌಂಟ್ ಕ್ರಿಯೇಟ್ ಆದಮೇಲೆ ಸೊ ಈ 2026-27ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಸೊ ಇದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮೊಂದು ಲಾಗಿನ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಲಾಗಿನ್ ಬಂದ ತಕ್ಷಣ ಸ್ಟೂಡೆಂಟ್ ಐ ಡಿ ನಿಮ್ಗೆ ಆಗಾಗಲೇ ಸಿಕ್ಕಿರುತ್ತಲ್ಲ, ಆ ಸ್ಟೂಡೆಂಟ್ ಐ ಡಿನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಹಾಗೆ ಸೆಕ್ಯೂರಿಟಿ ವೆರಿಫಿಕೇಷನ್ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ರಲ್ಲ, ಸೊ ಸೇಮ್ ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ನಿಮ್ಗೆ ಲಾಗಿನ್ ಆಗುತ್ತೆ. ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ನಿಮ್ಗೆ ಏನಾದರೂ ಪಾಸ್ವರ್ಡ್ ಮರ್ತು ಹೋಗಿದ್ರೆ ಫಾರ್ವರ್ಡ್ ಕೊಟ್ಬಿಟ್ಟು ಪಾಸ್ವರ್ಡ್ನ ರೀಸೆಟ್ ಮಾಡ್ಬೋದಾಗಿರುತ್ತೆ. ನೀವು SSP ID ಅಂದರೆ ನಿಮ್ಮ SSP ID ಮರ್ತು ಹೋಗಿದ್ರೆ ನೀವು SSP ID ನಿಮ್ಮ ಒಂದು ಮೊಬೈಲ್ ನಂಬರ್ನ ಮೂಲಕ SSP ID ತಿಳ್ಕೊಬೋದಾಗಿರುತ್ತೆ. ಸೊ ಈ ಥರ ನೀವು ಲಾಗಿನ್ ಆಗಬೇಕು. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು. ನೀವು ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ನೇಮ್ ಇದು ತೋರಿಸ್ತಾ ಇರುತ್ತೆ, ಹಾಗೆ SSP ID ತೋರಿಸ್ತಾ ಇರುತ್ತೆ, ಹಾಗೆ ಲಾಗೌಟ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಸೊ ನೀವು ಲಾಗೌಟ್ ಕೂಡ ಆಗ್ಬೋದು. ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ಈ ಥರ ಪೇಜ್ ಶೋ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಫೋಟೋ ತೋರಿಸ್ತಾ ಇರುತ್ತೆ, ಹಾಗೆ ನಿಮ್ಮ ಒಂದು ನೇಮು SSP ID ತೋರಿಸ್ತಾ ಇರುತ್ತೆ, ಹಾಗೆ ಪೋಸ್ಟ್ ಮೆಟ್ರಿಕ್ ಅಂತ ತೋರಿಸ್ತಾ ಇರುತ್ತೆ. ನೀವೇನಾದರೂ ರಿನ್ಯೂವಲ್ ಮಾಡ್ತಿದ್ರೆ ಮಾತ್ರ ಈ ಥರ ತೋರಿಸ್ತಾ ಇರುತ್ತೆ. ಸೊ ನೀವು ಹೊಸದಾಗಿ ಅರ್ಜಿ ಹಾಕ್ತಿದ್ರೆ, ಸೊ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ಗೆ ಈ ಥರ ತೋರಿಸಲ್ಲ. ನೀವು ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ, ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ನಿಮ್ಮ ನೇಮ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಎಲ್ಲದೂ ಫಿಲ್ ಮಾಡೋಕ್ಕೆ ಇರುತ್ತೆ. ಸೊ ಇಲ್ಲಿ ಸ್ಟೆಪ್ 1 ಅಂತ ತೋರಿಸ್ತಾ ಇರುತ್ತೆ, ಹಾಗೆ ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತ ಐತೆ. ಇದಿಷ್ಟು ಫಿಲ್ ಮಾಡಿಬಿಟ್ರೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಮಾಡ್ಬೋದು. ಸೊ ಸ್ಟೆಪ್ 1ಅಲ್ಲಿ ನಿಮ್ಮ ಒಂದು ಸ್ಟಡಿ ಕ್ಯಾಸ್ಟ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಇನ್ನು ಸ್ಟೆಪ್ 3ಅಲ್ಲಿ ಅಟೆಸ್ಟೇಷನ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸ್ಟೆಪ್ 4ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸ್ಟೆಪ್ 5ಅಲ್ಲಿ ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ನ ಮಾಡೋದು. ಇಷ್ಟೇನೋ ಇರುತ್ತೆ. ಸ್ಟೆಪ್ 1ನ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡೋದಂತ ಎಲ್ಲದನ್ನು ಒಂದೊಂದೇ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೇವ್ ನೋಡ್ಕೊಳ್ತಾ ಹೋಗಿ. ನೀವು ಸ್ಟೆಪ್ 1ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ತೋರಿಸುತ್ತೆ. SSLC ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ, ಕ್ಯಾಸ್ಟ್, ಇನ್ಕಮ್, ಹ್ಯಾಂಗ್, ಡಿಸೆಬಿಲಿಟೀಸ್, ಹ್ಯಾಂಗ್, ಪರ್ಸ್ನಲ್ ಡೀಟೇಲ್ಸ್, ಇಷ್ಟು ಡೀಟೇಲ್ಸ್ನ ಫಿಲ್ ಮಾಡೋಕ್ಕಾಗುತ್ತೆ. SSLC ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ SSLC ಟೈಪ್ನ ರಿನ್ಯೂವಲ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ SSLC ಅಂತ ಸೆಲೆಕ್ಟ್ ಆಗಿದೆ. ಸೊ ನೀವೇನಾದರೂ ಬೇರೆ ಇದ್ದಿದ್ರೆ ಸೊ ಬೇರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಿರ್ಬೋದು CBSE, ICSE, ಸೊ ಈ ಥರದ್ದೆಲ್ಲ ಇದೆ. ಯಾವ್ದು ಏನು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. SSLC ಕಾಮನಾಗಿ ಎಲ್ಲರದ್ದು SSLCನೇ ಇರುತ್ತೆ. ಸೊ SSLC ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ನೀವು ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಬೇಕು. SSLC ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡೋಕ್ಕಿರುತ್ತೆ. ಹಾಗೆ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿರುವ ಹಾಗೆ ನೇಮ್ನ ಫಿಲ್ ಮಾಡಬೇಕಾಗುತ್ತೆ. ಇಯರ್ ಆಫ್ ಪಾಸಿಂಗ್, ನೀವು ಯಾವ ಇಯರಲ್ಲಿ SSLCನ ಪಾಸ್ ಆದರೆ ಅದನ್ನು ಹಾಕಬೇಕಾಗುತ್ತೆ. ಹಾಗೆ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಹಾಗೆ ಇಷ್ಟು ಮಾಡಿಬಿಟ್ಟು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಡೀಟೇಲ್ಸ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಅಂದರೆ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಇಲ್ಲಿ ರಿಲಿಜಿಯನ್ ಸೆಲೆಕ್ಟ್ ಮಾಡೋಕ್ಕಿರುತ್ತೆ, ನಿಮ್ದು ಯಾವ್ದು ರಿಲಿಜಿಯನ್, ಆಮೇಲೆ ಕ್ಯಾಟಗರಿ ಯಾವ್ದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂದರೆ ID ನಂಬರ್ ಇರುತ್ತಲ್ಲ, ಸೊ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ನೇಮ್ ಆ್ಯಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹೇಗಿದೆಯೋ ಸೊ ಅದೇ ಥರ ನೇಮ್ನ ಬರೀಬೇಕಾಗುತ್ತೆ. ಹಾಗೆ ನಿಮ್ಮದು ಕ್ಯಾಸ್ಟ್ ಯಾವುದಂತ ಹಾಕಬೇಕಾಗುತ್ತೆ. ಸಬ್ ಕ್ಯಾಸ್ಟ್ ಏನಾದರೂ ಇದ್ದರೆ ಅದನ್ನು ಹಾಕಬೇಕಾಗುತ್ತೆ. ಮಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂದರೆ RD ನಂಬರ್ನೇ ಮತ್ತೆ ಬರೀಬೇಕಾಗುತ್ತೆ. ನೇಮ್ ಆ್ಯಸ್ ಇನ್ಕಮ್ ಸರ್ಟಿಫಿಕೇಟ್ ಅದೇ ಥರ ನೇಮ್ ಬರೀಬೇಕಾಗುತ್ತೆ. ಆಮೇಲೆ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆಯೋ ಸೊ ನಿಮ್ದು ಎಷ್ಟು ಇನ್ಕಮ್ 1 lakh ಇದ್ರೆ 1,60,000 ಇದ್ರೆ ಎಷ್ಟಿದ್ದು ಸೊ ಅಷ್ಟನ್ನು ಫಿಲ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಲಾಸ್ಟಿಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣ್ತಿರುತ್ತೆ ಕೆಳಗಡೆ. ಸೊ ಕೆಳಗಡೆ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಆಪ್ಷನ್ನು. ಸೊ ಆ ನೆಕ್ಸ್ಟ್ ಅನ್ನೋ ಬ್ಲೂ ಕಲರ್ನ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಬರುತ್ತೆ. ಡಿಸೆಬಿಲಿಟೀಸ್ ಅಂತ ನೀವೇನಾದರೂ ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕೊಡಬೇಕು. ಅಂಗವಿಕಲರು ಎಸ್ ಅಂತ ಕೊಟ್ಟರೆ ನಿಮ್ಗೆ ಒಂದಷ್ಟು ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಅದಷ್ಟು ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ನೋ ಆಗಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಾನು ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋದು ಆಪ್ಷನ್ ಕಾಣ್ತಿದೆಯಲ್ಲ, ಸೊ ಆ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ನೀವು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ಜೆಂಡರ್ ಮೇಲ ಫಿಮೇಲ ಏನಂತ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಆಮೇಲೆ ಇಮೇಲ್ ID ಫಿಲ್ ಮಾಡಬೇಕು ಈ ಫೀಲ್ಡ್ ಒಳಗಡೆ. ಹಾಗೆ ಮೊಬೈಲ್ ನಂಬರ್ನ ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಸೇಮ್ ಇರಬೇಕು. ಆಧಾರ್ ಕಾರ್ಡಲ್ಲಿರುವ ಮೊಬೈಲ್ ನಂಬರೇ ಹಾಕಬೇಕಾಗಿರುತ್ತೆ. ಸೊ ಹಾಗೆ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಹಾಕಬೇಕಾಗುತ್ತೆ. ಹೋಮ್ ಡಿಸ್ಟಿಕ್, ನಿಮ್ಮ ಮನೆಯ ಡಿಸ್ಟಿಕ್ನ ಹಾಕಬೇಕಾಗುತ್ತೆ. ಹೋಮ್ ತಾಲೂಕು, ನಿಮ್ಮ ತಾಲೂಕನ್ನ ಹಾಕಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಸಿಟಿನ ಹಾಕಿಬಿಟ್ಟು ಸೊ ಇಷ್ಟೇನು ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಇನ್ನೂ ಫಿಲ್ ಮಾಡೋಕ್ಕಿರುತ್ತೆ. ಸೊ ನೋಡ್ತಾ ಹೋಗೋಣ ಏನೇನು ಫಿಲ್ ಮಾಡಬೇಕಂತ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ನ ಹಾಕೋಕ್ಕಿರುತ್ತೆ. ನಿಮ್ಮ ಒಂದು ಪಿನ್ ಕೋಡ್ನ ಹಾಕಬೇಕಾಗಿರುತ್ತೆ. ಹಾಗೆ ಪರ್ಮನೆಂಟ್ ಅಡ್ರೆಸ್ಸು
ನಿಮ್ಮ ಒಂದು ಅಡ್ರೆಸ್ನ ಹಾಕಬೇಕಾಗುತ್ತೆ. ನೀವು ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಸೇಮ್ ಅದೇ ಅಡ್ರೆಸ್ನ ಹಾಕಬೇಕಾಗುತ್ತೆ. ಆಮೇಲೆ ಈ ನೀವು ಕರ್ನಾಟಕದಲ್ಲಿರೋದು ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಎಸ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿಗೆ ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಾಯಿತು. ಸೊ ಇಲ್ಲಿಗೆ ಲಾಸ್ಟಿಗೆ ಬ್ಲೂ ಕಲರಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಫಸ್ಟ್ ಸ್ಟೆಪ್ 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಸ್ಟೆಪ್ 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ತಕ್ಷಣ ನೋಡ್ತಿರ್ಬೋದು ನೀವು ಸ್ಟೆಪ್ 1ಗೆ ಬ್ಲೂ ಕಲರ್ ಫಿಲ್ ಆಗಿದೆ, ಅಂದರೆ ಸ್ಟೆಪ್ 1 ಕಂಪ್ಲೀಟ್ ಆಯಿತು ಅಂತ. ನೆಕ್ಸ್ಟ್ ಸ್ಟೆಪ್ 2ಗೆ ಹೋಗಬೇಕು. ನೀವು ಸ್ಟೆಪ್ 2 ಅಂತ ಕಾಣ್ತಿದ್ದಿಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸ್ಟೆಪ್ 2 ಅಲ್ಲಿ ಸ್ಟೂಡೆಂಟ್ ಮತ್ತು ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಸೊ ಒಂದೊಂದೇ ಫಿಲ್ ಮಾಡಿ ತೊಗೊಂಡು ನೀವು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಪ್ರೀವಿಯಸ್ ಇಯರ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕೆ ತೋರಿಸುತ್ತೆ. ನೋಡ್ಬೋದು, ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕದಲ್ಲಿ ಏನಾದರೂ ಸ್ಟಡಿ ಮಾಡಿದರೆ ಎಸ್ ಅಂತ ಕೊಡ್ಬೇಕು, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ. ಸೊ ನಾನು ನೋ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್, ಆರ್ ಯು ಸ್ಟಡಿಂಗ್ 11th ಆರ್ 12th ಇನ್ CBSE ಬೋರ್ಡಲ್ಲಿ ಸ್ಟಡಿ ಮಾಡಿದರೆ ಎಸ್, ಇಲ್ಲಾದರೆ ನೋ ಅಂತ ಕೊಡೋದು. ಆಲ್ಮೋಸ್ಟ್ ಎಲ್ಲರೂ ನೋ ಅಂತಲೇ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಆರ್ ಯು ಸ್ಟಡಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಎಸ್ ಅಂತ ಕೊಡಬೇಕಾಗುತ್ತೆ. ನೀವೇನಾದರೂ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಸ್ಟಡಿ ಮಾಡ್ತಾ ಇದ್ದರೆ ನೋ ಅಂತ ಕೊಡಿ. ಸೊ ಇಲ್ಲಾಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಸ್ಟಡಿ ಮಾಡಾಗಿದ್ರೆ ಎಸ್ ಅಂತ ಕೊಡಿ. ಸೊ ನೆಕ್ಸ್ಟ್, ಇಂಟರ್ ದ ಸ್ಯಾಡ್ಸ್ ID, ಅಂದರೆ ನಿಮ್ಮ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡಲ್ಲಿ ಮೇಲ್ಗಡೆ ಸ್ಯಾಡ್ಸ್ ID ಅಂತ ಇರುತ್ತೆ. ಸೊ ಸ್ಯಾಡ್ಸ್ IDನ ಹಾಕಿಬಿಟ್ಟು ಫಿಚ್ ಡಾಟಾ ಅಂತ ಕೊಟ್ಬಿಟ್ಟು ನೀವು ಫಸ್ಟ್ PU ಮತ್ತು ಸೆಕೆಂಡ್ PU ಸ್ಟಡಿ ಮಾಡಿದಿರುವಂಥ ಎಲ್ಲ ಡೀಟೇಲ್ಸು ಶೋ ಆಗ್ತಾ ಇರುತ್ತೆ. ಸೊ ಅದನ್ನು ಆಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಕಾಣುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸ್ಯಾಡ್ಸ್ IDನ ಹಾಕ್ಬಿಟ್ಟು ಫಿಚ್ ಡಾಟಾ ಅಂತ ಕೊಡಬೇಕು. ಆದರೆ ಫಿಚ್ ಡಾಟಾ ಅಂತ ಕೊಟ್ಬಿಟ್ರೆ ಸೊ ಏನೋ ಸರ್ವರ್ ಪ್ರಾಬ್ಲಮ್ ಇರೋ ಕಾರಣದಿಂದ ಅದು ಫಿಚ್ ಆಗ್ತಿಲ್ಲ ಡಾಟಾ ಅಂತಲೇ ಹೇಳ್ಬೋದಾಗಿದೆ. ಸೊ ಬೇರೆ ಯಾರ್ದಾದ್ರು ಸ್ಟೂಡೆಂಟ್ ಇದ್ದಿದ್ರೆ ನನಗೆ ಕಳಿಸಿ, ನಾನು ಟ್ರೈ ಮಾಡ್ತೀನಿ, ಫಿಚ್ ಡಾಟಾಕ್ಕೂ ಟ್ರೈ ಮಾಡ್ತೀನಿ, ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಸೊ ನೀವೇ ಒಂದ್ಸತಿ ಟ್ರೈ ಮಾಡಿ, ಇದನ್ನೆಲ್ಲ ಟ್ರೈ ಮಾಡಿ ಆಗುತ್ತೆ. ಸೊ ಇನ್ನೊಂದು 2 ದಿನ ವೆಯ್ಟ್ ಮಾಡಿಬಿಟ್ಟು ನೋಡಿ ಫಿಚ್ ಡಾಟಾ ಯಾಕೆ ವರ್ಕ್ ಆಗ್ತಿಲ್ಲ ಅಂತ. ಏನಾದರೂ ಸರ್ವರ್ ಇಶ್ಯೂಸ್ ಇದ್ದರೆ ಸರಿಯಾಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ. ನೆಕ್ಸ್ಟ್ ಇದೊಂದು ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ನಿಮ್ಮದೊಂದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋಕ್ಕಿರುತ್ತೆ. ನೆಕ್ಸ್ಟ್ ಹಾಸ್ಟೆಲ್ ಏನಂತ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಅಪ್ಲಿಕೇಶನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಫೈನಲ್ ಸಬ್ಮಿಟ್ ಅನ್ನೋದು ಆಪ್ಷನ್ ಇರುತ್ತೆ. ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಟ್ಬಿಟ್ಟು ಅಲ್ಲಿಗೆ ಸಬ್ಮಿಟ್ ಅನ್ನೋದು ಅಲ್ಲಿಗೆ ಫೈನಲ್ ಆಗುತ್ತೆ. ಸೊ ಆಮೇಲೆ ನಿಮ್ಮ ಒಂದು ಪ್ರಿಂಟ್ನ ತೆಗೆದು ಇಟ್ಕೋಬೇಕಾಗುತ್ತೆ ಆ ಒಂದು ಇದನ್ನು ಅಪ್ಲಿಕೇಶನ್ನ. ಸೊ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇನಾದರೂ ಅಪ್ಡೇಟ್ ಬಂದು ಇದು ಸರ್ವರ್ ಇಶ್ಯೂಸ್ ಸಾಲ್ವ್ ಆಯ್ತು ಅಂದರೆ ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.